ನಮಃ. ಶ್ರೀರಾಮ ದೇವರನ್ನ ಹೃದಯದಲ್ಲಿ ಸ್ಥಾಪಿಸಿಕೊಳ್ಳುತ್ತಾ ಪೂಜ್ಯ ಮಾತಾಜರಾಗಿರ್ತಕ್ಕಂಥ ರಾಜೇಶ್ವರಕ್ಕನವರ ಪಾದಾರವಿಂದಗಳಿಗೆ ವಂದಿಸುತ್ತಾ ಪೂಜ್ಯ ಶ್ರೀ ಶ್ರೀ ಬ್ರಹ್ಮಾನಂದ ಭಾರತಿ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ವಂದಿಸುತ್ತಾ, ಆತ್ಮೀಯ ಸಾಧಕಿಯರೇ, ಈಗ ನಾವು ಭಗವದ್ಗೀತೆಯಲ್ಲಿ ಈ ದಿನ 8ನೇ ಅಧ್ಯಾಯ ಪೂರ್ಣ ಸಾರವನ್ನ ತಿಳಿಯೋದಕ್ಕೆ ಕೂತ್ಕೊಂಡಿದೀವಿ. ಭಗವಂತ ಗುರು ಏನ್ ನುಡಿಸ್ತಾರೋ ಅದನ್ನ ತಿಳಿದುಕೊಳ್ಳುವ ಪ್ರಯತ್ನವನ್ನ ಮಾಡೋಣ. ಇಲ್ಲಿ ಮುಖ್ಯವಾಗಿ ಅಷ್ಟಮೋಧ್ಯಾಯ ಅಕ್ಷರ ಪರಬ್ರಹ್ಮ ಯೋಗ. ಅಕ್ಷರ ಅಂತ ಅಂದ್ರೆ ಓಂಕಾರ ಪರಮಾತ್ಮನೇ ಆಗಿರ್ತಕ್ಕಂಥನು, ಸರ್ವವ್ಯಾಪಿ ಆಗಿರ್ತಕ್ಕಂತಹ ಆ ಪರಬ್ರಹ್ಮನನ್ನ ತಿಳಿತಕ್ಕಂತಹ ಯೋಗ. ಇದನ್ನ ಪ್ರತಿಯೊಬ್ರು ತಿಳ್ಕೊಳ್ಳೇಬೇಕಾಗಿರ್ತಕ್ಕಂಥದ್ದು. ಈ ಪರಮಾತ್ಮನ ಒಂದು ಮಹತ್ವವನ್ನ, ಈಶ್ವರ ಸ್ವರೂಪವನ್ನ ಪೂರ್ಣವಾಗಿ ನಾವು ತಿಳ್ಕೊಂಡಾಗ, ನಾವು ಬದುಕಿದ್ದಾಗಲೇ ತಿಳಿದುಕೊಂಡ್ರೆ ಮರಣ ಹೊಂದಿದ ಮೇಲೂ ಸಹ, ಆ ಮರಣ ಹೊಂದಿದ ಮೇಲೆ ಪ್ರಯಾಣ ಮಾಡುವಾಗ್ಲೂ ಸಹ ಈ ಈಶ್ವರ ಸ್ವರೂಪ ಹಿರಣ್ಯ ಗರ್ಭ ನಮ್ಗೆ ಹೇಗೆ ನಮ್ಮ ಜೊತೆ ಇರ್ತಾನೆ, ನಾವು ಹೇಗೆ ಪರಮಾತ್ಮನ ಸಾಮೀಪ್ಯಕ್ಕೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ, ಮೋಕ್ಷವನ್ನ ಹೇಗೆ ಪಡ್ಕೋಬಹುದು ಅನ್ನೋದರ ಪೂರ್ಣ ಸಾರವನ್ನ ಈ ಅಕ್ಷರ ಪರಬ್ರಹ್ಮ ಯೋಗದಲ್ಲಿ ತಿಳಿಸಿದ್ದಾರೆ. ಕ್ಷರ ಅಂದ್ರೆ ತೆಗೆದ್ಬಿಟ್ರೆ ಕ್ಷರ ಅಂತ ಅಂದ್ರೆ ಏನು? ನಶ್ವರ. ಏನು ಇಲ್ಲ ಅಂದ್ರೆ ಈ ಶರೀರವು ನಶ್ವರ ಅನ್ನೋದನ್ನ ಇಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಅಕ್ಷರದಲ್ಲಿ ತೆಗೆದ್ರೆ ಕ್ಷರ ಅಂದ್ರೆ ನಶ್ವರ. ಯಾವುದು ನಶ್ವರ? ಈ ಶರೀರವು ನಶ್ವರ. ಈ ಶರೀರವು ಶಾಶ್ವತ ಅಲ್ಲ. ಈ ಶರೀರವು ಮಿಥ್ಯವಾಗಿರ್ತಕ್ಕಂಥದ್ದು, ಉಪಾಧಿ, ಒಂದು ಯಂತ್ರ ಅನ್ನೋದನ್ನ ಸ್ಪಷ್ಟಪಡಿಸಿ ಪರಬ್ರಹ್ಮ ಸ್ವರೂಪನನ್ನ ತಿಳ್ಕೊಂಡಾಗ ನೀನ್ ಯಾರು ಅನ್ನೋದು ನಿನಗೆ ಗೊತ್ತಾಗುತ್ತೆ. ಆ ಪರಮಾತ್ಮನ ಈಶ್ವರ ಸ್ವರೂಪವನ್ನ ಸಗುಣಾಕಾರದಲ್ಲಿ, ನಿರ್ಗುಣಾಕಾರದಲ್ಲಿ ಹೇಗೆ ತಿಳ್ಕೋಬೇಕು. ಸಗುಣಾಕಾರ ಅಂತಂದ್ರೆ ಉಪಾಸನೆ ಮಾಡ್ತಕ್ಕಂಥದ್ದು, ನಿರ್ಗುಣಾಕಾರ ಅಂತಂದ್ರೆ ನಾವು ನಿಧಿಧ್ಯಾಸವನ್ನ ಮಾಡೋದು ಹೇಗೆ ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ತಾ ಇದ್ರೆ ಚಿಂತನೆ ಮಾಡೋಣ. ಹೇಳ್ತಾ ಇದಾರೆ ಈ ಅಧ್ಯಾಯಕ್ಕೆ ತಾರಕ ಬ್ರಹ್ಮ ಯೋಗ, ಅಭ್ಯಾಸ ಯೋಗ, ಧಾರಣ ಯೋಗ, ಪ್ರಣವ ಉಪಾಸನಾ ಯೋಗ, ಮಂಗಳ ಮಾರ್ಗ ಯೋಗ, ಮಹಾಪುರುಷ ಯೋಗ, ಬ್ರಹ್ಮಾಕ್ಷರ ನಿರ್ದೇಶ ಯೋಗ, ಅಕ್ಷರ ಬ್ರಹ್ಮ ಯೋಗ, ಈ ರೀತಿ ಅನೇಕ ಹೆಸರುಗಳಿಂದ ಕರೆದಿದ್ದಾರೆ. ಎಲ್ಲಾ ಹೆಸರುಗಳ ಅರ್ಥವು ಒಂದೇ ಆಗಿರ್ತಕ್ಕಂಥದ್ದು. ಹಿಂದಿನ ಅಧ್ಯಾಯ 29 ಮತ್ತು 30ನೇ ಶ್ಲೋಕಗಳೇ ಈ ಅಧ್ಯಾಯಕ್ಕೆ ಬೀಜವಾಗಿರ್ತಕ್ಕಂಥದ್ದು. 7ನೇ ಅಧ್ಯಾಯದಲ್ಲಿ 29, 30ನೇ ಶ್ಲೋಕ ಈ ಒಂದು ಮುಂದಿನ ಒಂದು 8ನೇ ಅಧ್ಯಾಯಕ್ಕೆ ಬೀಜವಾಗಿ ಇರ್ತಕ್ಕಂಥದ್ದು. ಅರ್ಜುನನ ಇಲ್ಲಿ ಬ್ರಹ್ಮನನ್ನ, ಆಧ್ಯಾತ್ಮವನ್ನ, ಕರ್ಮವನ್ನ, ಆದಿಭೂತ, ಆದಿದೈವ, ಆದಿಯಜ್ಞ ಇವುಗಳನ್ನ ತಿಳಿಯಬೇಕೆಂಬ ಇಚ್ಛೆ ಅವನಿಗೆ ಬಂದಿದೆ. ಅದಕ್ಕೆ ಪ್ರಾಣ ಮತ್ತು ಪ್ರಯಾಣ. ಪ್ರಾಣ ಅಂದ್ರೆ ನಾವಿಲ್ಲಿ ಇರ್ತಕ್ಕಂಥದ್ದು ಪ್ರಾಣ ಇದೆ, ನಾನು ಬದುಕಿರೋವರೆಗೂ ನನ್ನ ಪ್ರಾಣವಿದೆ. ಈ ಪ್ರಾಣ ಹೋದ್ಮೇಲೆ ಪ್ರಯಾಣ ಪರಮಾತ್ಮನ ಹತ್ರಕ್ಕೆ. ಈ 2 ಕಾಲದಲ್ಲೂ ಸಹ ಯೋಗಿಗಳು, ಸಾಧಕರು ನಿನ್ನನ್ನ ಹೇಗೆ ತಿಳಿದುಕೊಳ್ತಾರೆ, ಇದು ಹೇಗೆ ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಎಂಬ ಪ್ರಶ್ನೆಗೆ ಭಗವಂತ ಏನ್ ಮಾಡ್ತಾ ಇದ್ದಾನೆ, ಈ 8ನೇ ಅಧ್ಯಾಯದಲ್ಲಿ ಕೇವಲ 2 ಶ್ಲೋಕಗಳಲ್ಲಿ ಮೇಲಿನ 6 ಪ್ರಶ್ನೆಗಳಿಗೂ ಸಹ ಉತ್ತರಿಸಿ ಪ್ರಾಣ ಮತ್ತೆ ಪ್ರಯಾಣ ಕಾಲವನ್ನ ಈ ಒಂದು ಅಧ್ಯಾಯದ ಅಂತ್ಯದವರೆಗೂ ಸಹ ಹೇಳ್ಕೊಂಡು ಹೋಗಿ ಅರ್ಜುನನ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾ ಇದ್ದಾನೆ. ಆ ಒಂದು ಉತ್ತರವನ್ನ ಏನ್ ಕೊಡ್ತಾ ಇದ್ದಾನೆ ಅಂತಕ್ಕಂಥದ್ದನ್ನ ನಾವು ನೋಡೋಣ. ಪರಮಾತ್ಮ ಇಲ್ಲಿ ಏನ್ ತಿಳಿಸ್ಕೊಡ್ತಾ ಇದ್ದಾನೆ ಮುಖ್ಯವಾಗಿ ಅಂತಂದ್ರೆ, ಪರ ಮತ್ತು ಅಪರ ಪ್ರಕೃತಿ ಇವೆರಡನ್ನ ಮೊದಲು ಸರಿಯಾಗಿ ತಿಳ್ಕೋಬೇಕು. ಪರ ಪ್ರಕೃತಿ ಅಂದ್ರೆ ನಾವು ಮಾಡ್ತಕ್ಕಂಥ ಸಾಧನೆ ಒಂದು, ಅಪರ ಪ್ರಕೃತಿ ಅಂದ್ರೆ ಪರಮಾತ್ಮನನ್ನ ತಿಳಿತಕ್ಕಂಥದ್ದು. ಹೊರಗಿನ ಪ್ರಪಂಚದಲ್ಲಿ ಯಾರು ಬದುಕುವವನೋ ಅವನೇ ಜ್ಞಾನಿ. ಅವನಿಗೆ ಹೊರ ಪ್ರಪಂಚದಲ್ಲಿ ಯಾರು ಬದುಕ್ತಾ ಇದ್ದಾನೋ ಅವನು ಜ್ಞಾನಿ ಹೇಗಾಗ್ತಾನೆ? ಯಾಕೆ ಅಂತಂದ್ರೆ ಅವನಿಗೆ ಉಪಾಧಿಗಳ ಬಂಧನವಿಲ್ಲ. ಉಪಾಧಿ ಅಂದ್ರೆ ಯಾವುದು? ಈ ಶರೀರ. ಈ ಶರೀರಗಳ ಬಂಧನವು ಅವನಿಗೆ ಇಲ್ಲ. ಬಾಹ್ಯ ಪ್ರಪಂಚದಿಂದ ಅವನಿಗೆ ಯಾವುದೇ ರೀತಿಯ ತೊಂದ್ರೆನೂ ಆಗೋದಿಲ್ಲ. ಎಲ್ಲರೂ ಕೂಡ ಈ ಒಂದು ಜ್ಞಾನವನ್ನ ತಾನು ಬದುಕಿದ್ದಾಗಲೇ ಶಾಂತಿಯಿಂದ ಗಳಿಸ್ಕೊಂಡ್ರೆ ನಮ್ಗೆ ಸಾಧ್ಯ. ಹಾಗಾದ್ರೆ ಇದನ್ನ ಪಡ್ಕೊಳ್ಳೋದಕ್ಕೆ ಪರಾಪ್ರಕೃತಿ ಅಪರ ಪ್ರಕೃತಿ ಅಂತ ಹೇಳಿದ್ವಲ್ಲ, ವೇದಾಂತದ ಮುಖ್ಯ ದೃಷ್ಟಿ ಏನು?
ಹಿಂದಿನ ಅಧ್ಯಾಯದಲ್ಲೇ ಅನುಭವ ಸಹಿತವಾದ ಜ್ಞಾನವನ್ನ ವಿವರಿಸಿ ಹೇಳಿದ್ದಾನೆ. ಇದನ್ನ ಮುಂದಕ್ಕೆ ವೇದಾಂತವೇ ಮುಖ್ಯವಾಗಿರತಕ್ಕಂಥದ್ದು, ಅಕ್ಷರ ಪರಬ್ರಹ್ಮ ಜ್ಞಾನ, ಓಂಕಾರದ ಮಹತ್ವ, ಆ ಪರಬ್ರಹ್ಮನ ಮಹತ್ವ ಇಲ್ಲಿ ತಿಳ್ಕೊಳ್ಳೋಣ ಅಂತ ಅನ್ಬಿಟ್ಟು ಭಗವಂತನ್ಗೆ ಹೇಳ್ತಾ ಇದಾರೆ. ಸಮ್ಯಕ್ ಜ್ಞಾನವನ್ನ ಯಾರು ಗಳಿಸಿರ್ತಾನೋ ಅವನು ಪರಮಾತ್ಮನನ್ನ ತಿಳಿದುಕೊಳ್ಳುವುದು ಮಾತ್ರವಲ್ಲ, ಪ್ರಪಂಚದ ಬಗ್ಗೆಯೂ ಮತ್ತೆ ಪ್ರಪಂಚದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂತ ಎಲ್ಲಾ ಜೀವಿಸುವ ವಿಧಾನದ ಬಗ್ಗೆಯೂ ತಿಳ್ಕೊಂಡಿರ್ತಾನೆ. ಈಗ ನಮ್ಗೇನ್ ಗೊತ್ತು? ಒಂದ್ ಗೊತ್ತಿದ್ರೆ ಒಂದ್ ಗೊತ್ತಿಲ್ಲ. ಆದ್ರೆ ಜ್ಞಾನಿಗಳಿಗೆ ಏನ್ ಗೊತ್ತು? ಅವನಿಗೆ ಸಮ್ಯಕ್ ಜ್ಞಾನ, ಆತ್ಮಜ್ಞಾನವೂ ಗೊತ್ತು, ಜೊತೆಗೆ ಹೊರಗಿನ ಪ್ರಪಂಚ ಹೇಗಿದೆ, ಪ್ರಪಂಚದಲ್ಲಿ ಜೀವಿಸುವ ಪ್ರತಿಯೊಂದು ಜೀವವೂ ಸಹ ಯಾವ ರೀತಿ ಜೀವನ ಮಾಡ್ತಾ ಇದೆ, ಯಾವ ರೀತಿ ಸೃಷ್ಟಿ ಮಾಡಿದಾನೆ ಭಗವಂತ, ಒಂದಕ್ಕೊಂದು ಹೇಗೆ ಪೂರಕವಾಗಿದೆ, ಅದೆಲ್ಲವನ್ನು ಸೇರಿಸಿ ಮಾನವ ಅನುಭವಿಸಿ ಹೇಗೆ ಅವನು ಸಾಧನೆಯನ್ನ ಮಾಡ್ತಾ ಇದ್ದಾನೆ, ಇದೆಲ್ಲದರ ಬಗ್ಗೆಯೂ ಸಹ ಒಬ್ಬ ಜ್ಞಾನಿಯಾದವನು ಹೊರಗಡೆ ಒಳಗಡೆ ಎರಡು ಸಹ ತಿಳ್ಕೊಂಡಿರ್ತಾನೆ. ಅದಕ್ಕೋಸ್ಕರ ಅವನಿಗೆ ಏನಾಗುತ್ತೆ, ಯಾವ ಸಂದರ್ಭದಲ್ಲಿ ಆಗ್ಲಿ ಯಾವ ಏರುಪೇರುಗಳು ಆಗೋದಿಲ್ಲ, ಎಲ್ಲವನ್ನು ಸಹ ಯಶಸ್ವಿಯಾಗಿ ಸಾಧನೆ ಮಾಡ್ತಾನೆ. ಅವನ ಜೀವನ ಹೇಗ್ ಮಾಡ್ತಾನೆ? ದೇವ ಮಾನವನಾಗಿ ಬಾಳ್ತಾನೆ. ಈ ದೇವ ಮಾನವನಾಗಿ ಬಾಳ್ಬೇಕು ಅಂತಂದ್ರೆ ನಾವು ಜ್ಞಾನವನ್ನ, ವೇದಾಂತದ ಸೃಷ್ಟಿಯನ್ನ, ವೇದಾಂತದ ದೃಷ್ಟಿಯನ್ನ ನಾವು ಇಟ್ಕೊಳ್ಳಬೇಕು. ಸಗುಣಾಕಾರ, ನಿರ್ಗುಣಾಕಾರ ಈಶ್ವರನ ಪೂರ್ಣ ಸ್ವರೂಪವನ್ನ ನಾವು ತಿಳಿಲೇಬೇಕು. ಅದಕ್ಕೆ ಹೇಳ್ತಾ ಇದ್ದಾರೆ, ಪರಮಾತ್ಮನನ್ನ ಪೂರ್ಣ ರೀತಿಯಲ್ಲಿ ತಿಳಿದುಕೊಂಡವನು ಎಲ್ಲವನ್ನ ತಿಳಿದುಕೊಂಡಂತೆ ಆಗುತ್ತೆ. ಅದು ಹೇಗೆ? ವೇದಾಂತವನ್ನ ಜೀವನದಲ್ಲಿ ಯಾರು ಪ್ರಾಯೋಗಿಕವಾಗಿ ಅಳವಡಿಸಿಕೊಳ್ಳಲು ಸಾಧ್ಯವಿದೆ ಅವರಿಗೆ ಮಾತ್ರ ಈ ಒಂದು ಬೋಧನೆ ಹೇಳಿದೆ. ಹಾಗಾದ್ರೆ ನಮ್ಗೆಲ್ಲ ಇಲ್ವಾ ಅಂತಂದ್ರೆ ಅವ್ರು ಹೇಳ್ತಾ ಇದಾರೆ, ಇಲ್ಲಿ ನೀನು ಸಹ ತಿಳಿದುಕೊಳ್ಳುವ ಪ್ರಯತ್ನ, ಸಾಧನೆಯನ್ನ ಮಾಡು. ಅವ್ರಿಗೆ ತಿಳಿದುಕೊಂಡಿರ್ತಕ್ಕಂಥವರಿಗೆ ಈ ಅಧ್ಯಾಯದಲ್ಲಿ ವೇದಾಂತದ ಪೂರ್ಣ ಪರಮಾತ್ಮನ ಸ್ವರೂಪವನ್ನ ತಿಳಿಸ್ತಾ ಇದ್ದಾನಲ್ಲ, ಅದನ್ನ ನೀನು ಅರ್ಥ ಮಾಡ್ಕೊಂಡ್ರೆ ಆ ಪರಮಾತ್ಮನ ಸ್ವರೂಪ ಹೇಗಿದೆ, ಹಾಗಾದ್ರೆ ನಾನು ಯಾರು, ನನ್ನ ಪ್ರಾಣ ಅಂದ್ರೆ ಏನು, ನನ್ನ ಪ್ರಯಾಣ ಕಾಲದಲ್ಲಿ ಹೇಗಿರುತ್ತೆ, ಎಲ್ಲವನ್ನ ನೀನು ಸಹ ತಿಳಿದುಕೊಂಡ್ರೆ ಮುಂದೆ ನೀನು ಮರಣ ಹೊಂದಿದಾಗ ಇದು ನಿನಗೆ ತುಂಬಾ ಉಪಕಾರಿ ಆಗುತ್ತೆ. ಬದುಕಿದ್ದಾಗಲೇ ಈ ಪೂರ್ಣ ಜ್ಞಾನವನ್ನ ನೀನ್ ಪಡ್ಕೋಬೇಕು ಅಂತ ಅನ್ಬಿಟ್ಟು ಪರಮಾತ್ಮ ಹೇಳ್ತಾ ಇದ್ದಾನೆ. ಹಿಂದಿನ ಅಧ್ಯಾಯವು ಮುಕ್ತಾಯಗೊಂಡಿದ್ದೆ ಜ್ಞಾನಿಯನ್ನ ಸ್ತುತಿಸುವುದರ ಮೂಲಕ. 7ನೇ ಅಧ್ಯಾಯ ಜ್ಞಾನ ವಿಜ್ಞಾನ ಯೋಗ ಮುಕ್ತಾಯಗೊಳ್ತು. ಪರಮಾತ್ಮ ಏನ್ ಹೇಳ್ತಾ ಇದ್ದಾನೆ? ಪ್ರಪಂಚವನ್ನು ತಿಳಿದ ಹಾಗೆ, ಇಂದ್ರಿಯ ಸಮೂಹಗಳನ್ನ ತಿಳಿದುಕೊಂಡ ಹಾಗೆ, ಅದೇ ರೀತಿಯಾಗಿ ನಿನ್ನ ಮನಸ್ಸು ಮತ್ತು ಬುದ್ಧಿಗಳನ್ನು ತಿಳಿದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೃಷ್ಣ ಹೇಳ್ತಾ ಇದ್ದಾನೆ. ಇಲ್ಲಿ ವಿಚಾರವನ್ನ ಮುಂದುವರಿಸಿ ಹೇಳ್ತಾ ಇದ್ದಾನೆ. ಇಲ್ಲಿ ಮೊದಲನೇದಾಗಿ ಅರ್ಜುನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ. ಕಿಂ ತದ್ ಬ್ರಹ್ಮ ಕಿಮಧ್ಯಾತಂ ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಮುಚ್ಯತೆ. ಅಂದ್ರೆ ಕೇಳ್ತಾ ಇದ್ದಾನೆ, ಅರ್ಜುನ ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ. ಅಲ್ಲ ಪರಮಾತ್ಮ, ನೀನೇನೋ ಹೇಳ್ಬಿಟ್ಟೆ, ಆದ್ರೆ ನನಗಿಲ್ಲಿ ಪೂರ್ಣವಾದ ಜ್ಞಾನ ಅರ್ಥ ಆಗ್ಲಿಲ್ಲ. ಪುರುಷೋತ್ತಮ ಅಂತ ಹೇಳ್ದೆ, ಏನು ಪುರುಷೋತ್ತಮ ಅಂದ್ರೆ ಏನು, ಬ್ರಹ್ಮ ಅಂದ್ರೆ ಏನು, ಆಧ್ಯಾತ್ಮ ಅಂದ್ರೆ ಏನು, ಕರ್ಮ ಅಂದ್ರೆ ಏನು, ಆದಿಭೂತ ಅಂದ್ರೆ ಏನು, ಆದಿದೈವ ಅಂದ್ರೆ ಯಾವುದು, ಇದೆಲ್ಲ ಹೇಳ್ತಾ ಇದೆಯಲ್ಲ ಮಧುಸೂದನ. ಈ ದೇಹದಲ್ಲಿ ಆದಿ ಯಜ್ಞ ಯಾರು, ಅವನು ಕೊನೆಯ ಕಾಲದಲ್ಲಿ ನಿನ್ನನ್ನ ಹೇಗೆ ಸ್ಮರಿಸೋದಕ್ಕೆ ಸಾಧ್ಯ ಆಗುತ್ತೆ, ಇವೆರಡಕ್ಕೂ ನನಗೆ ಉತ್ತರ ಬೇಕು ಅಂತ ಅನ್ಬಿಟ್ಟು ಅರ್ಜುನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ. ಅದಕ್ಕೆ ಪರಮಾತ್ಮ ಹೇಳ್ತಾ ಇದ್ದಾನೆ, ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋಧ್ಯಾತ್ಮ ಮುಚ್ಚತೆ ಭೂತ ಭಾವೋದ್ಭವಕರು ವಿಸರ್ಗ ಕರ್ಮ ಸಂಜ್ಞಿತ. ಅಂದ್ರೆ ನೀನ್ ತಿಳ್ಕೊ ಪುರುಷೋತ್ತಮ, ಪರಬ್ರಹ್ಮ ಅಂದ್ರೆ ಯಾರು ಅಂತಂದ್ರೆ ನಾಶರಹಿತವಾದ ವಸ್ತುವೇ ಪರಬ್ರಹ್ಮ. ಯಾವುದಕ್ಕೆ ನಾಶವಿಲ್ಲವೋ, ಅದಕ್ಕೆ ಹುಟ್ಟು ಸಾವುಗಳಿಲ್ಲವೋ ಅದೇ ಪರಮಾತ್ಮ. ಪರಮಾತ್ಮ ಅಂದ್ರೆ ಬ್ರಹ್ಮವಿದ್ರೇನೋ ಅವನು ಬ್ರಹ್ಮ. ಅದರ ಸ್ವಭಾವ ಏನು? ಪ್ರತ್ಯೇಗಾತ್ಮನೇ ಆಧ್ಯಾತ್ಮ. ಅದರ ಸ್ವಭಾವ ಏನು? ಪೂರ್ಣವಾದ ಆಧ್ಯಾತ್ಮ ಜ್ಞಾನವನ್ನ ತಗೊಂಡು ತಾನು ಪರಬ್ರಹ್ಮ ಸ್ವರೂಪಿ ಅಂತ ತಿಳ್ಕೊಳ್ತಕ್ಕಂಥದ್ದೇ ಆಧ್ಯಾತ್ಮ. ಹಾಗಾಗಿ ಈ ಒಂದು ಭೂತ ಕೋಟಿಗಳನ್ನ ಉತ್ಪನ್ನ ಮಾಡ್ತಕ್ಕಂಥದ್ದೇ ಸೃಷ್ಟಿ. ಎಲ್ಲಿ ಇಡೀ ಚರಾಚರ ವಸ್ತುಗಳನ್ನೆಲ್ಲ ಉತ್ಪನ್ನ ಮಾಡಿದನಲ್ಲ ಭಗವಂತ, ಅದನ್ನೇ ಸೃಷ್ಟಿ. ಈ ಸೃಷ್ಟಿ ಮಾಡಿರ್ತಕ್ಕಂಥದನ್ನ
ಮನುಷ್ಯ ಏನ್ ಮಾಡ್ತಾ ಇದ್ದಾನೆ? ಯೋಚನೆ ಮಾಡಿ ನೋಡಿ, ಏನ್ ಮಾಡ್ತಾ ಇದ್ದಾನೆ? ವ್ಯಾಪಾರ ವ್ಯವಹಾರವನ್ನ ಮಾಡ್ತಾ ಇದ್ದಾನೆ. ಅದಕ್ಕೆ ಇದನ್ನ ಕರ್ಮ ಅಂತ ಹೇಳುದು. ಕರ್ಮವೆನಿಸಿಕೊಳ್ತೆ. ಕರ್ಮವೆಂದ್ರೆ ಅಂತ ನೀನ್ ಕೇಳ್ದೆ ಅಲ್ವಾ? ಇದು ಕರ್ಮ, ವ್ಯಾಪಾರ ವ್ಯವಹಾರವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅದಕ್ಕೋಸ್ಕರನೇ ಇಲ್ಲಿ ನಿನಗೆ ಅರ್ಥ ಆಯ್ತು ಅನ್ಸುತ್ತೆ ಇವಾಗ. ಪುರುಷೋತ್ತಮ ಅಂದ್ರೆ ಭಗವಂತ, ಬ್ರಹ್ಮನೇ ಆಗಿರ್ತಕ್ಕಂಥವನು. ಅಧ್ಯಾತ್ಮ ಅಂತ ಅಂದ್ರೆ ಈ ಪ್ರತ್ಯೇಗಾತ್ಮನನ್ನ, ಆ ಪರಮಾತ್ಮನನ್ನ ಅರ್ಥ ಮಾಡ್ಕೊಳ್ಳುವ ಸ್ವಭಾವದ ಪರಮಾತ್ಮನ ಸ್ವಭಾವನ ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ, ಅದನ್ನೇ ಆಧ್ಯಾತ್ಮ ಅಂತ ಹೇಳದ್ವು. ಈ ಭೂತ ಕೋಟಿಗಳು ಏನು ಉತ್ಪನ್ನ ಮಾಡಿದೆ, ಸೃಷ್ಟಿಯಾಗಿದೆ, ಅದನ್ನ ವ್ಯಾಪಾರ ಮಾಡ್ತಾ ಇದೀವಲ್ಲ, ಅದನ್ನೇ ಕರ್ಮ ಅಂತ ಹೇಳದು. ಅದಕ್ಕೆ ಹೇಳ್ತಾ ಇದಾರೆ ಆದಿಭೂತ ಆದಿ ದೈವ ಅಂದ್ರೆ ಯಾವುದು ಅಂತಂದ್ರೆ, ನಾಶವುಳ್ಳ ಶರೀರಾದಿಗಳು ಆದಿಭೂತಗಳು. ನಾಶವುಳ್ಳ ಶರೀರಾದಿಗಳು ಅಂದ್ರೆ ಶರೀರಕ್ಕೆ ನಾಶವಿದೆ, ಹುಟ್ಟು ಇದೆ, ಸಾವು ಇದೆ, ನಾಶ ಇದೆ. ಇಂಥದನ್ನ ನಾವೇನ್ ಹೇಳ್ತೀವಿ? ಆದಿಭೂತ ಅಂತ ಹೇಳ್ತೀವಿ. ಸಮಷ್ಟಿ ಜೀವನದಲ್ಲಿ ಅಭಿಮಾನ ಇಟ್ಕೊಂಡಿದ್ದಾನಲ್ಲ, ಹಿರಣ್ಯ ಗರ್ಭ ಪುರುಷ ಅಂತ ಹೇಳ್ತೀವಲ್ವಾ, ಅವನನ್ನೇ ಆದಿದೈವ ಅಂತ ಹೇಳ್ತೀವಿ. ಈ ಆದಿದೈವ ಹಿರಣ್ಯ ಗರ್ಭನೇ ನಮಗೆ ಮರಣ ಸಮಯದಲ್ಲೂ, ಮರಣ ಹೊಂದಿದ್ಮೇಲೂ ಸಹ ಅಲ್ಲಿ ಪ್ರಯಾಣ ಮಾಡುವಾಗ ಹಿರಣ್ಯ ಗರ್ಭನೆ ಗುರುವಾಗಿ ಬಂದು ಅಲ್ಲಿಯೂ ಸಹ ನಮಗೆ ಜ್ಞಾನದ ಬೋಧನೆಯನ್ನ ಮಾಡ್ತಾನೆ ಅಂತಕ್ಕಂಥದ್ದು. ಇದನ್ನ ಜೀವ ಆದಿಭೂತ ಅಂತ ಹೇಳುದು, ಆದಿದೈವನ ಹೇಳುದು. ಈ ದೇಹಧಾರಿಗಳಲ್ಲಿ ಶ್ರೇಷ್ಠನಾಗಿರ್ತಕ್ಕಂಥನು ಯಾರು? ದೇಹಧಾರಿಗಳಲ್ಲಿ ಶ್ರೇಷ್ಠ ಯಾರು ಅರ್ಜುನ? ಈ ದೇಹದಲ್ಲಿ ಅಂತರ್ಯಾಮಿಯಾದ ನಾನೇ ಆದಿಯಜ್ಞ. ಆದಿಯಜ್ಞ ಅಂದ್ರೆ ಯಾರು? ನಾನೇ ಕೃಷ್ಣ ಪರಮಾತ್ಮನ ಹೇಳ್ತಾ ಇದ್ದಾನೆ, ನಾನೇ ಆದಿಯಜ್ಞ. ಯಾಕೆಂದ್ರೆ ಈ ದೇಹದಲ್ಲಿ ಎಲ್ಲರ ದೇಹದ ಒಳಗೂ ಸಹ ನಾನು ಅಂತರ್ಯಾಮಿಯಾಗಿ ಇದ್ದೇನೆ. ಯಾವ ರೀತಿ ಇದ್ದೇನೆ? ಅಂತರ್ಯಾಮಿಯಾಗಿ ಇದ್ದೇನೆ. ಅವನನ್ನೇ ಆದಿಯಜ್ಞ ಅಂತ ಹೇಳ್ತಕ್ಕಂಥದ್ದು. ಈ ರೀತಿ ನಾಶರಹಿತವಾದ ವಸ್ತುವೇ ಪರಬ್ರಹ್ಮ. ಪರಬ್ರಹ್ಮವು ನಾಶವುಳ್ಳಂತಹ ಜಗತ್ತಿಗೆ ಅಧಿಷ್ಠಾನದ ಶಕ್ತಿ ಕೊಡ್ತಕ್ಕಂಥವನು. ಇವನನ್ನ ನಾವು ಪರಮಾತ್ಮ ಅಂತ ಕರಿತೀವಿ. ಅವಿನಾಶಿ. ಇದು ಅಖಂಡವಾದ ವಸ್ತು, ಸರ್ವ ವ್ಯಾಪಕವಾಗಿ ಸರ್ವಾಧಿಷ್ಠಾನವಾಗಿ ಇರ್ತಕ್ಕಂತಹ ಅದ್ವಿತೀಯ ವಸ್ತು. ಸರ್ವ ವ್ಯಾಪಕವಾಗಿದೆ, ಸದಾ ಕಾಲವು ಅದ್ವಿತೀಯ ವಸ್ತುವಾಗಿರ್ತಕ್ಕಂಥದ್ದು. ಅದಕ್ಕೆ ಪರಬ್ರಹ್ಮ ಸ್ವರೂಪನೇ ತಿಳ್ಕೋ. ಆದಿ ಕರ್ಮ ಅಂದ್ರೆ ಏನು? ಕರ್ಮ ಬರೀ ದೇಹಕ್ಕೆ ಅಲ್ಲ. ಕರ್ಮ ಎಂದರೆ ಶಬ್ದಕ್ಕೆ ನಿಗೂಢವಾದ ಅರ್ಥವೂ ಇದೆ. ಏನು ಅಂತಂದ್ರೆ, ಪ್ರತಿಯೊಬ್ಬರ ಬುದ್ಧಿಯನ್ನ ಪ್ರೇರಣೆಗೊಳಿಸ್ತಕ್ಕಂತಹ ಆ ಆತ್ಮಕ ಶಕ್ತಿ ಕ್ರಿಯೆಗೊಳಿಸಿ ಆ ಶಕ್ತಿಯನ್ನ ಕೊಡ್ತಕ್ಕಂಥದ್ದೇ ಕರ್ಮ ಅಂತ ಹೇಳಿರ್ತಕ್ಕಂಥದ್ದು. ಪ್ರತಿಯೊಬ್ಬರಲ್ಲೂ ಶಕ್ತಿ ಇದೆ, ಕ್ರಿಯೆ ಮಾಡುವ ಕೆಲಸದ ವಿಧಾನ ಗೊತ್ತಿದೆ, ಅದಕ್ಕೆ ಶಕ್ತಿ ಚೈತನ್ಯವನ್ನ ಕೊಟ್ಟು ಮಾಡಿಸ್ತಕ್ಕಂಥದ್ದೇ ಕರ್ಮ. ಆದಿಭೂತ ಅಂದ್ರೆ ನಾಶವಾಗುವ ಶರೀರಾದಿಗಳೆಲ್ಲವೂ ಆದಿಭೂತ ಅಂತ ಎನ್ನಿಸಿಕೊಳ್ತದೆ. ಯಾವುದು ಶರೀರ ನಾಶ ಆಗುತ್ತೋ ಅವೆಲ್ಲವೂ ಆದಿಭೂತವೇ ಆಗಿರುತ್ತದೆ. ಅದಕ್ಕೆ ಹೇಳ್ತಾರೆ ಏನು ಅಂತ ಅಂದ್ರೆ, ಉಗಿಗೂ ಉಗಿ ಬಂಡಿಗೂ ಇದ್ದಷ್ಟು, ಕಾರಿಗೂ ಪೆಟ್ರೋಲಿಗೂ ಇದ್ದಷ್ಟು, ಮತ್ತು ರೇಡಿಯೋ ಉಪಕರಣಕ್ಕೂ ವಿದ್ಯುತ್ಗೂ ಇದ್ದಷ್ಟು, ಒಂದೇ ವಾಕ್ಯದಲ್ಲಿ ಹೇಳ್ಬೇಕು ಅಂತಂದ್ರೆ ಜಡ ಜಗತ್ತೆಲ್ಲವೂ ಆದಿಭೂತವು. ಅಂದ್ರೆ ಅರ್ಥಾತ್ ನಮ್ಮ ಶರೀರ ಕೇವಲ ಉಪಾಧಿ. ಇಂದ್ರಿಯಗಳಲ್ಲಿ ಏನ್ ಮಾಡ್ತಾ ಇದೀವಿ? ಮನಸ್ಸು, ಬುದ್ಧಿ ಇವೆಲ್ಲವೂ ಸಹ ನಮ್ಮ ಒಂದು ಚಾಲನೆ ಕೊಟ್ಟು ಕಾರ್ಯಗತವಾಗಿ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನ ಆದಿದೈವ ಅಂದ್ರೆ ಏನ್ ಹೇಳುದು? ಒಳಗಿರುವ ಪುರುಷನೇ ಆದಿದೈವ. ನಮ್ಮೊಳಗಿರುವ ಪುರುಷ ಯಾರು? ಪರಮಾತ್ಮ. ಬುದ್ಧಿಯ ಅಭಿಮಾನಿ. ದೇವತೆಗಳಿಗೆಲ್ಲ ಆದಿದೈವ ಅಂತ ಹೇಳ್ತೀವಿ. ಇವನೇನ್ ಮಾಡ್ತಾನೆ? ಅಭಿಮಾನಿ ಶಕ್ತಿ ಆದಿದೈವನಾಗಿ ನಮ್ಮೊಳಗಿದ್ದು ನಮ್ಮನ್ನ ಪ್ರೇರೇಪಿಸಿ ಆ ಒಂದು ಸಾಧನೆಯಲ್ಲಿ ತೊಡಗಿಸ್ತಾ ಹೋಗ್ತಾನೆ. ಅಧಿಯಜ್ಞ ಅಂದ್ರೆ ಯಾರು? ಪರಮಾತ್ಮ ಏನ್ ಮಾಡ್ತಾ ಇದ್ದಾನೆ? ಈ ಒಂದು ಅಧಿಯಜ್ಞಾನ ಶಬ್ದಕ್ಕೆ ಗ್ರಹಣ ಅಂತ ಹೇಳ್ತೀವಿ. ಇಂದ್ರಿಯಗಳ ಮೂಲಕ ಮನಸ್ಸು ಬುದ್ಧಿಗಳಿಗೆ ವಿಷಯಗಳೆಂಬ ಜ್ಞಾನವನ್ನ ಕೊಟ್ಟು ಆ ಯಜ್ಞವನ್ನ ನಡೆಸಲು ದಾರಿ ತೋರ್ತಕ್ಕಂಥವನು, ಸದಾ ನಮ್ಮೊಳಗೆ ಇದ್ದು ಕಾಪಾಡ್ತಾ ಇರತಕ್ಕಂಥವನು ಪರಮಾತ್ಮ. ಇವನನ್ನೇ ಆದಿಯಜ್ಞ ಅಂತ ಹೇಳ್ತೀವಿ. ಹೀಗೆ ಇವೆಲ್ಲವೂ ಜ್ಞಾನವನ್ನ ಪಡೆದು ವ್ಯಕ್ತಿಯ ಬಾಹ್ಯಾಚಾರವನ್ನ ನೋಡ್ಕೊಳ್ತಕ್ಕಂಥದ್ದೇ ಆಗಿರ್ತಕ್ಕಂಥದ್ದು. ಹಾಗಾದ್ರೆ
ಅಂತಕಾಲೇ ಚ ಮಾಮೇವ ಸ್ಮರನ್ಮುಕ್ತ ಕಲೇವರಂ ಎಸ್ ಪ್ರಯಾತಿ ಸಮದ್ಭಾವಂ ಯಾತಿ ನಸ್ತತ್ಯ ಸಂಶಯ. ಅಂದ್ರೆ ಹಾಗಾದ್ರೆ ಇವನಿಗೆ ಈ ತರ ಜ್ಞಾನವನ್ನು ಪಡೆದ ವ್ಯಕ್ತಿ ಎಲ್ಲವನ್ನ ಪಡ್ಕೊಂಡ ಆದಿದೈವ, ಆದಿಯಜ್ಞ, ಆದಿಭೂತ ಎಲ್ಲವೂ ಗೊತ್ತಾಯ್ತು, ಕರ್ಮ ಅಂದ್ರೆ ಗೊತ್ತಾಯ್ತು, ಅಧ್ಯಾತ್ಮ ಅಂದ್ರೆ ಗೊತ್ತಾಯ್ತು. ಇವೆಲ್ಲವನ್ನ ಪಡ್ಕೊಂಡಿರ್ತಕ್ಕಂತಹ ವ್ಯಕ್ತಿ ಬಾಹ್ಯ ಪ್ರಪಂಚವನ್ನ ತನ್ನ ಶರೀರ ಇದ್ದೇ ಇದೆ, ಅದರಿಂದ ಮುಖಾಂತರ ಇಂದ್ರಿಯ ಮತ್ತು ಮನಸ್ಸು ಬುದ್ಧಿಗಳು ಪರಮಾತ್ಮನ ಇನ್ನೊಂದು ರೂಪ ಅಂತಾನು ನೀನೇ ಹೇಳ್ದೆ. ಇದನ್ನ ಗ್ರಹಿಸುವುದು ಬ್ರಹ್ಮಮಯ ಅಂತಾನೂ ಗೊತ್ತಾಯ್ತು. ಹಾಗಾದರೆ ಅಂತಹ ವ್ಯಕ್ತಿಯು ಸಾಯುವ ಕಾಲದಲ್ಲೂ ಕೂಡ ಅದೇ ಜ್ಞಾನದಲ್ಲಿದ್ದು ಶರೀರವನ್ನ ಬಿಡುತ್ತಾನೆ. ಹೇಳ್ದೆ ನೀನು ಇದೇ ರೀತಿ ಮಾಡ್ತಾರೆ ಅಂತ. ಹಾಗಾದ್ರೆ ಹೀಗೆ ಸಾಯುವವನ ಗತಿ ಏನಾಗುತ್ತದೆ ಹೇಳು ಪರಮಾತ್ಮ ಅಂತ ಕೇಳ್ತಾ ಇದ್ದಾನೆ. ಅದಕ್ಕೆ ಅವನ್ ಹೇಳ್ತಾ ಇದ್ದಾನೆ, ಅಂತ ಕಾಲೇ ಚಮಾಮೇವ ಸ್ಮರನ್ಮುಕ್ತ ಕಲೇವರಂ. ಅಂದ್ರೆ ಅಂತ್ಯ ಕಾಲದಲ್ಲಿ ನನ್ನನ್ನೇ ಸ್ಮರಿಸುತ್ತಾ ಯಾರು ಶರೀರ ಬಿಡುತ್ತಾನೋ ಅವನು ನಿಸ್ಸಂಶಯವಾಗಿ ನನ್ನನ್ನೇ ಸೇರ್ತಾನೆ ಅಂತ. ಹಾಗಾದ್ರೆ ಬಿಡಿ, ಅಂತ್ಯ ಕಾಲದಲ್ಲಿ ತಾನೇ ಹೇಳಿರೋದು, ಆವಾಗ ನೋಡ್ಕೊಳ್ಳೋಣ. ಈಗ್ಲಿಂದ ಯಾಕೆ ನಾವು ಅದ್ರಲ್ಲಿ ಅಧ್ಯಾತ್ಮ ಸಾಧನೆ, ಧ್ಯಾನ, ಜಪ ಅಂತೆಲ್ಲ ಕುಳಿತುಕೊಳ್ಳೋದು? ನೋಡ್ಕೊಳ್ಳೋಣ ಬಿಡಿ, ಕೊನೆಗಲ್ವ ಅವನ ಹೇಳ್ತಾ ಇದ್ದಾನ ಅಂತ್ಯ ಕಾಲದಲ್ಲಿ ಅಂತ. ಆವಾಗ ಸ್ಮರಣೆ ಮಾಡಿದ್ರ ಆಯ್ತು ಅಂದ್ರೆ ಖಂಡಿತ ಅದು ಬರೋದಿಲ್ಲ. ಅಭ್ಯಾಸ ಏನದು ಕೌಂತೆಯ, ಅಭ್ಯಾಸ ಇದ್ರೆ ಮಾತ್ರವೇ ಅವನಿಗೆ ಬರೋದಕ್ಕೆ ಸಾಧ್ಯ. ಅದಕ್ಕೆ ಮತ್ತೆ ಇವನಿಗೆ ಏನ್ ಮಾಡ್ತಾ ಇದಾರೆ, ಕರ್ಮ ಸಿದ್ಧಾಂತವನ್ನೇ ಬೋಧನೆಯನ್ನ ಮಾಡ್ತಾ ಇದ್ದಾನೆ. ಯಾಕೆ? ಈ ಜೀವ ಬಂದಿರ್ತಕ್ಕಂಥದ್ದೇ ಶರೀರದಲ್ಲಿ ಒಂದು ಜೀವ ಇದೆ. ಆ ಜೀವವನ್ನ ಕರ್ಮರಾಶಿ ಕೊಟ್ಟಿದ್ದಾನೆ. ಅಲ್ಲಿಯ ತನಕ ಅವನೇನ್ ಮಾಡ್ಬೇಕು, ಅಲ್ಲಿಯವರೆಗೂ ಸಹ ಅವನು ಪ್ರಾರಬ್ಧ ಕರ್ಮವನ್ನ ಅನುಭವಿಸ್ತಾ ಹೋಗ್ತಾನೆ. ಬಿಟ್ಟು ಹೋದ ಸಮಯದಲ್ಲಿ ಅವನು ನಿಜವಾದ ಸಾಧಕನಾಗ್ತಾನೆ. ಶರೀರವನ್ನ ಬಿಡುವ ಸಮಯಕ್ಕೆ ಅವನ ಭಾವನೆ ಹೇಗಾಗಿರ್ತದೆ, ಅದಕ್ಕೆ ಅವನು ಮುಂದಿನ ಗತಿ ನಿರ್ಧರಿಸ್ಬೇಕಲ್ಲ. ಆದ್ರೆ ಏನಾಗಿದೆ, ಜೀವನದಲ್ಲಿ ಅಹಂಕಾರದಿಂದ ರಾಕ್ಷಸನ ರೀತಿ ಬಾಳ್ಬಿಟ್ಟಿದ್ದಾನೆ. ಕೊನೆಯ ಕಾಲದಲ್ಲೂ ಸಹ ಕೆಟ್ಟ ವಿಚಾರಗಳೇ ತುಂಬಿದೆ, ಕೆಟ್ಟ ಭಾವನೆಗಳೇ ತುಂಬಿದೆ. ಎಷ್ಟು ಅಂತಂದ್ರೆ, ಉದಾಹರಣೆಗೆ ಒಂದು ದೃಷ್ಟಾಂತವನ್ನ ಹೇಳ್ಬೇಕು ಅಂತ ಅಂದ್ರೆ, ಸ್ವಾಮೀಜಿ ಹೇಳ್ತಾ ಇದ್ರು, ಒಬ್ರ ಹತ್ರ ಹೋಗಿದ್ರಂತೆ. ಹೋದಾಗ ಅವ್ರನ್ನ ಇದು ಮಾತಾಡ್ಸಿ ಹೇಗಿದ್ದೀರಾ ಏನು ಅಂತ ಕೇಳಿದ್ರೆ, ತುಂಬಾ ಚೆನ್ನಾಗಿದ್ದೀನಿ, ಎಲ್ಲ ಇದೆ. ಹಾಗಾದ್ರೆ ಇನ್ನೇನು ನೀವು ಏನು ಮರಣದ ದಿನಗಳು ಎಣಿಕೆ ಮಾಡ್ತಾ ಇದಿರಲ್ವಾ, ಅಷ್ಟು ಇದಾಗಿದೆ ಅಲ್ವಾ ನಿಮ್ಮ ವಯಸ್ಸು ಅಂದಾಗ, ಹೌದು ಖಂಡಿತ ಮರಣದ ದಿನಾಂಕಗಳು ಹತ್ರ ಬಂದ್ಬಿಟ್ಟಿದೆ ಅಂತ ಹೇಳಿದ್ರಂತೆ. ಹಾಗಾದ್ರೆ ಭಗವಂತನ ನಾಮಸ್ಮರಣೆ ಚಿಂತನೆಯಲ್ಲಿ ಮರಣ ದಿನಗಳನ್ನ ಆನಂದವಾಗಿ ಕಳೀತಾ ಇದಿರಲ್ವಾ ಅಂತ ಕೇಳಿದ್ರಂತೆ. ಕಳೀತಾ ಇದ್ದೀನಿ, ಆದ್ರೆ ಪೂರ್ಣವಾದ ಭಾವನೆ ಅದ್ರಲ್ಲಿ ಉಂಟಾಗಿಲ್ಲ ಅಂತ. ಯಾಕೆ, ಏನ್ ಸಮಸ್ಯೆ ಅಂದ್ರೆ, ಒಂದೇ ಒಂದು ಚಿಂತೆ. 10 ವರ್ಷದ ಹಿಂದೆ ಒಬ್ಬ ವ್ಯಕ್ತಿ 20,000 ನನ್ನ ಹತ್ರ ಇಸ್ಕೊಂಡಿದ್ದ, ಆ 20,000 ನನಗೆ ಕೊಟ್ಟೇ ಇಲ್ಲ, ಅದೇ ನನಗೆ ಚಿಂತೆ ಕೊರಗ್ತಾ ಇದೆ ಅಂತ ಹೇಳಿದ್ರಂತೆ. 10 ವರ್ಷಗಳ ಹಿಂದೆ 20,000 ಇವನಿಗೆ ಕೊಡ್ಬೇಕಾಗಿದ್ದನ್ನ ಬಂದಿಲ್ಲ ಅಂತ 10 ವರ್ಷದಿಂದಲೂ ಸಹ ಅದನ್ನ ಮೆಲುಕು ಹಾಕ್ತಲೇ ಇದ್ದಾರೆ. ಅದಕ್ಕೆ ಗುರುಗಳು ಹೇಳಿದ್ರಂತೆ, 10 ವರ್ಷದ ಹಿಂದೆ ಆದಂತದನ್ನ 20,000 ನೀವೇನ್ ಈಗ ಮರಣ ಸಮಯ ಹತ್ರ ಬಂದ್ಬಿಟ್ಟಿದೆ ಅಂತ ನೀವೇ ಹೇಳಿದ್ರಿ, ಇದನ್ನೇ ನೀವು ಹೋದಾಗಿ 20,000 ತಗೊಂಡ್ ಹೋಗ್ತೀರಾ? ನೀವ್ಯಾಕೆ ಇನ್ನು ಅದೇ ಚಿಂತಲ್ಲಿ ಇದೀರಾ? ಅದೆಲ್ಲ ಬಿಟ್ಬಿಡಿ. ಆಗೋಯ್ತು, 20 ಸಾಲ 20 ಕೋಟಿ ಇದ್ರು ಸಹ ಅದನ್ನ ನೀವು ತಗೊಂಡ್ ಹೋಗೋದಿಲ್ಲ ಅಲ್ವೇ? ನಿಮ್ಮ ಶರೀರಕ್ಕೆ ಹೋದ್ಮೇಲೆ ಏನಿದೆ? ಅದಕ್ಕೆ ನೀವು ಆ ಚಿಂತೆ ಬಿಟ್ಟು ಭಗವಂತನ ಸ್ಮರಣೆ, ಧ್ಯಾನ, ಸಾಧನೆ ಮಾಡಿ ಅಂತ ಹೇಳಿದ್ರೆ ಅವರು ಇಲ್ಲ ಅಭ್ಯಾಸ ಏನಾಗೋಗದೆ, ಅಭ್ಯಾಸ ದಿನಾ ಪ್ರತಿನಿತ್ಯ ಅವನು 20,000 ಇಸ್ಕೊಂಡಿದ್ದ ಕೊಡ್ಲಿಲ್ಲ. ಇದನ್ನೇ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರೋದ್ರಿಂದ ಆ ಅಭ್ಯಾಸದ ಕರ್ಮದಿಂದ ಅವನು ಹೊರಗೆ ಬರೋಕೆ ಆಗ್ತಾ ಇಲ್ಲ. ಇದೇ ಉದಾಹರಣೆ, ನಾವು ಮರಣ ಹೊಂದುವ ಸಮಯದಲ್ಲಿ ಭಗವಂತನ ಸ್ಮರಣೆ ಮಾಡು ಅಂತ ಹೇಳಿದಾರಲ್ಲ, ಅವಾಗ ಮಾಡ್ತೀನಿ ಅಂದ್ರೆ ಸಾಧ್ಯವಿಲ್ಲ. ಎಷ್ಟು ಬುದ್ಧಿವಾದ ಹೇಳಿದ್ರು ಆ ವ್ಯಕ್ತಿಯ ಬಾಯಲ್ಲಿ ಅದೇ ಮಾತು ಬರ್ತಾ ಇದೆ ಹೊರತು, ಇಲ್ಲ ಆಯ್ತು ಗುರುವೇ ನೀವು ಹೇಳ್ದಾಗ ಮಾಡ್ತೀನಿ ಅಂತ ಅವ್ರ ಬಾಯಲ್ಲಿ ಬರ್ತಾ ಇಲ್ಲ. ಅದಕ್ಕೆ ಮೊದಲಿಂದ ಮನಸ್ಸಿನಲ್ಲಿ ಸರಿಯಾದ ರೀತಿಯಲ್ಲಿ ಮುಂದಿನ ಗತಿ ಏನು ಅನ್ನೋದನ್ನ ನಾವು ನಿರ್ಧರಿಸ್ಕೊಳ್ಬೇಕು. ಅಹಂಕಾರದಿಂದ ರಾಕ್ಷಸತನದಿಂದ ಮಾಡಿದ್ವಲ್ಲ, ಮಾಡಿದ್ರೆ ನಾವೇನ್ ಆಗ್ತೀವಿ, ನೀಚ ಯೋನಿಗಳಲ್ಲೇ ಹುಟ್ಟಬೇಕಾಗುತ್ತೆ. ಯಾಕೆಂದ್ರೆ ಅವನು ತನ್ನಲ್ಲಿರ್ತಕ್ಕಂಥ ನೀಚ ವಾಸನೆಗಳನ್ನ ತೃಪ್ತಿ ಪಡಿಸ್ಕೊಳ್ಳೋದಕ್ಕೋಸ್ಕರ ಏನ್ ಮಾಡ್ತಾ ಇದ್ದಾನೆ, ಈ ರೀತಿ ಮತ್ತೆ ಮತ್ತೆ ಅವನು ಹುಟ್ಟಲೇಬೇಕು. ಎಲ್ಲಿಯವರೆಗೂ ವಾಸನೆಗಳು ಕ್ಷಯವಾಗೋದಿಲ್ವೋ ಅಲ್ಲಿವರೆಗೂ ಅವನಿಗೆ ಮೋಕ್ಷ ದೊರಕೋದಿಲ್ಲ.
ದಾಸರೋ ನಾವೆಲ್ಲ ಶುನಕಾನಂದದ ಜಗಕ್ಕೆ, ವಾಸನೆಗಳೆಳೆತಕ್ಕೆ ದಿಕ್ಕು ದಿಕ್ಕಿನಲ್ಲಿ, ಪಾಶಗಳು ಹೊರಗೆ ಕೊಂಡಿಗಳು ನಮ್ಮೊಳಗೆ, ವಾಸನಾಕ್ಷಯ ಮೋಕ್ಷ ಮಂಕುತಿಮ್ಮನ ಹಾಗೆ ಪೂರ್ಣವಾದ ಜನ್ಮ ಜನ್ಮದ ವಾಸನೆಗಳೆಲ್ಲವೂ ನಶಿಸಿ ಹೋಗುವ ತನಕವೂ ಸಹ ಮೋಕ್ಷ ದೊರೆಯುವುದಿಲ್ಲ. ಅದಕ್ಕೆ ವಾಸನೆಗೆ ಅನುಸಾರವಾಗಿ ನಾವು ಮತ್ತೆ ಮತ್ತೆ ಹುಡ್ತಾ ಇರ್ತೀವಿ. ಹೇಗಿದೆ ನಮ್ಮ ವಾಸನೆ? ಬಲವಾದ ವಾಸನೆ, ವಸ್ತುಗಳ ಮೇಲೆ ವಾಸನೆ, ಬಂಧುತ್ವದ ಮೇಲೆ ವಾಸನೆ, ಪಶು ಯಾವುದೋ ಒಂದ್ರ ಮೇಲೆ ವಾಸನೆ ಅವನು ಇಟ್ಕೊಂಡೇ ಇರ್ತಾನೆ. ಯಾವ್ದ್ರ ಮೇಲೆ ಇಟ್ಕೊಂಡಿರ್ತಾನೋ ಆ ಒಂದು ಯೋನಿಯಲ್ಲಿ ಮತ್ತೆ ಹುಡ್ತಾನ ಅವನು. ಮನುಷ್ಯನಾಗೆ ಹುಟ್ಬೇಕು ಅನ್ನೋದಿಲ್ಲ. ಮನುಷ್ಯನಾಗೆ ಹುಟ್ಬೇಕಾದ್ರೆ ಸ್ವಲ್ಪ ಹೋದ್ರ ಜ್ಞಾನ ಬೇಕು ಅವನಿಗೆ. ಜ್ಞಾನ ಕೊಟ್ಟಿದ್ದನ್ನ ಸಗುಣಾಕಾರ ರೂಪದ ಧ್ಯಾನ ಸಾಧನೆ ಮಾಡಿ ಉಪಾಸನೆಯನ್ನ ಚೆನ್ನಾಗಿ ಮಾಡಿದ್ದೆ ಆದ್ರೆ ಮತ್ತೆ ಮನುಷ್ಯನ ಜನ್ಮದಲ್ಲಾರು ಹುಡ್ತಾನೆ. ಆ ಉಪಾಸನೆ ಕರ್ಮವನ್ನೇ ಅವ್ನು ಸರಿಯಾದ ರೀತಿ ಸಗುಣಾಕಾರ ರೂಪವನ್ನ ನಾನು ಸರಿಯಾಗಿ ಆರಾಧಿಸ್ಲಿಲ್ಲ ಅಂತಂದ್ರೆ ಯಾವ್ದ್ ಬೇಕಾದ್ರೂ ಹಾಕ್ಬೋದು. ಉದಾಹರಣೆಗೆ ಹೇಳ್ತಾರೆ ಏನು ಅಂತಂದ್ರೆ, ಸದಾ ಒಬ್ಬನಿಗೆ ಹುಚ್ಚು, ಮನೆ 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 ಕಟ್ಬೇಕು, ಮನೆ ನೋಡ್ಬೇಕು, ಯಾವ ಮನೆ ನೋಡಿದ್ರು ಆಸೆ, ಮನೆ 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 ಮನೆ. ತುಂಬಾ ಅಧಿಕವಾದ ದಾಹ ವಾಸನೆ ಹೇಗಿತ್ತು ಅಂದ್ರೆ ಮನೆ ಮನೆ. ಇವನೇನ್ ಮಾಡ್ದ? ಮತ್ತೆ ಮನುಷ್ಯನಾಗ ಹುಟ್ಲಿಲ್ಲ. ಯಾಕೆ? ಅವನಲ್ಲಿನ ಇತ್ತು ಆಸೆ. ಏನಿತ್ತು ಹೇಳಿ? ಮನೆ ಬೇಕು, ಮನೆ ಬೇಕು, ಮನೆ 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 ಆನಂದ ಇತ್ತು ಆ ಮನೆ ಮನೆ ಹತ್ರಲೇನೆ. ಅದಕ್ಕೆ ಅವನೇನ್ ಹುಡ್ತ? ಮನೆ ತುಂಬಾ ಓಡಾಡ್ಕೊಂಡು ನೆಮ್ಮದಿಯಾಗಿರಪ್ಪ ಅಂತಂದು ಪಲ್ಲಿಯಾಗಿ ಹುಟ್ಬಿಟ್ಟ. ಗೋಡೆ ಮೇಲೆ ಸದಾ ಹರಿತಾ ಇರಪ್ಪ, ಎಲ್ಲಾರ ಮನೆ ಗೋಡೆ ಮೇಲೂ ಸದಾ ಹರಿತಾರು, ಮನೆ ತುಂಬಾ ಬಿಲ್ಡಿಂಗ್ ತುಂಬಾ ಹರಿತಾನೇ ಇರು ಅಂತಾನೇನು ತಥಾಸ್ತು ಅಂದ ಭಗವಂತ. ಹೀಗೆ ನಮ್ಮ ವಾಸನೆಗಳಿಗೆ ಅನುಸಾರವಾಗಿ ನಾವು ಜನ್ಮವನ್ನ ತಾಳ್ತಾನೇ ಹೋಗ್ತೀವಿ. ಅದಕ್ಕೆ ಇಲ್ಲೇನ್ ಮಾಡ್ಬೇಕು? ಅಂತ ಕಾಲೇ ಚಮಾಮೇವ. ಅದಕ್ಕೆ ಬದಲಾಗಿ ನೀನ್ ಆ ರೀತಿ ಸಾಯುವ ಮುನ್ನ, ಸತ್ತ ಮೇಲೆ ಏನ್ ಮಾಡ್ತಾನೆ ಅಲ್ಲ, ಸಾತ್ವಿಕವಾಗಿ ಬದುಕುವ ಸತ್ವ ಗುಣವನ್ನ ನೀನು ಅಳವಡಿಸ್ಕೋಬೇಕು. ಸಾಯುವ ಕಾಲಕ್ಕೆ ಒಳ್ಳೆಯ ವಿಚಾರವನ್ನೇ ಮಾಡುತ್ತಾ ಯಾವ ಸಾಧಕನು ಆತ್ಮವನ್ನ ತಿಳಿದಿರ್ತಾನೋ ಅವನು ಆತ್ಮ ಸ್ವರೂಪವನ್ನೇ ಪಡಿತಾನೆ. ಅದನ್ನ ನೀನು ತಿಳ್ಕೊಬೇಕು ಅಂತ ಹೇಳ್ತಾ ಇದ್ದಾನೆ. ಎಂ ವಾಪಿ ಸ್ಮರಾನ್ ಮುಕ್ತಾಂ ತ್ಯಜಂತೆಂತೆ ಕಲೇವರಂ. ಅಂದ್ರೆ ಅಂತ್ಯಕಾಲದಲ್ಲಿ ಪ್ರತಿಯೊಬ್ಬ ಸಾಧಕನು ಶರೀರವನ್ನ ಬಿಡುವಾಗ ಯಾವ ವಸ್ತುವನ್ನ ಕುರಿತು ಚಿಂತಿಸ್ತಾ ಇದ್ದಾನೋ ಆ ಚಿಂತನಾ ಬಲದಿಂದ ಅದೇ ಗತಿಯನ್ನ ಹೊಂದುತ್ತಾ ಹೋಗ್ತಾನೆ. ಅದಕ್ಕೋಸ್ಕರವೇ ಯಾವ ಯಾವ ಭಾವನೆಗಳು ಇಟ್ಕೊಂಡಿದ್ಯಾ ಅದು ಮುಖ್ಯ. ನೋಡ್ಕೊ, ನಿನ್ನ ಭಾವನೆ ಶುದ್ಧವಾಗಿದೆಯಾ, ನಿನ್ನ ಸಾಧನೆ ಶುದ್ಧವಾಗಿದೆಯಾ, ನೀನ್ ಯೋಚನೆ ಮಾಡುವ ರೀತಿ ಚೆನ್ನಾಗಿದೆಯಾ, ಪ್ರತಿಯೊಂದು ಅರಿವಿಗೆ ತಂದುಕೋ. ವಿವೇಕದಿಂದ ವಿಚಾರ ಮಾಡು. ನಾನ್ ಮಾಡ್ತಾರ ಕೆಲ್ಸ ಸರಿಯಾಗಿದೆಯಾ ಇಲ್ವಾ, ನಾನ್ ಭಾವಿಸ್ತಿರೋ ರೀತಿ ತಪ್ಪ ಸರಿನಾ, ಈ ರೀತಿ ಮಾಡಿದ್ದು ತಪ್ಪಲ್ವೇ, ನಾನ್ ಈ ರೀತಿ ಮಾಡ್ಬಾರ್ದಾಗಿತ್ತಲ್ವಾ. ನಿನ್ನನ್ನೇ ನೀನು ತಿದ್ದುಪಡಿ ಮಾಡ್ಕೊಳ್ತಕ್ಕಂತ ಒಂದು ಸಾಧನೆಯನ್ನ ನೀನು ಅಳವಡಿಸ್ಕೋಬೇಕು. ಆಗ ಮನಸ್ಸು ಬುದ್ಧಿಗಳು ನಿನ್ನಲ್ಲಿ ಯಾವಾಗ ವಿಚಾರಕ್ಕೆ ಪ್ರಾರಂಭ ಆಗುತ್ತೆ ಆಗ ಏನಾಗುತ್ತೆ? ಸಫಲವಾಗಿ ಆವಾಗ ಆಧ್ಯಾತ್ಮದ ವಿಚಾರಗಳೇ ನಿನ್ನಲ್ಲಿ ಸದಾ ಕಾಲ ಕೆಲಸ ಮಾಡುತ್ತೆ. ಅವಾಗೊಂದು ತೀರ್ಮಾನಕ್ಕೆ ಬರ್ತೀವಿ, ಏನು? ಅಯ್ಯೋ ಇದ್ಯಾವುದು ಬೇಡಪ್ಪ, ಇದ್ಯಾವುದು ನನ್ನ ಜೊತೆ ಬರೋದಿಲ್ಲ, ಈ ಬಂಧನಗಳೆಲ್ಲವನ್ನ ನಾನ್ ಬಿಡಿಸ್ಕೊಳ್ಳೇಬೇಕು. ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಮಧ್ಯದಲ್ಲಿ ಕತ್ತಲೆ ಜೀವನ ಮಾಡಿಸೋದ್ ಬೇಡ, ಆಧ್ಯಾತ್ಮದ ಜ್ಞಾನದ ಜೀವನವನ್ನ ನಡೆಸೋಣ ಅಂತಕ್ಕಂಥ ಒಂದು ಸಾಧನೆಯನ್ನು ಅವನು ಮಾಡ್ತಾನೆ. ಅದಕ್ಕೆ ಅವನ್ ಪರಮಾತ್ಮ ಮುಂದಿನ ಗತಿಯನ್ನ ನಿರ್ಧರಿಸ್ಬೇಕಾದ್ರೆ ಕೊನೆಯ ಕಾಲದಲ್ಲಿ ಮಾಡ್ಬೇಡ. ಕೊನೆಯ ಕಾಲದಲ್ಲಿ ನಿನ್ನ ಮನಸ್ಸಿನಲ್ಲಿ ಯಾವ ಭಾವನೆ ಉಳ್ಕೊಂಡಿರ್ತದೋ ಅದೇ ಮುಂದಿನ ಗತಿಯನ್ನ ನಿರ್ಧರಿಸುತ್ತದೆ. ಆದುದರಿಂದ ಸದಾ ನನ್ನನ್ನೇ ಸ್ಮರಿಸುತ್ತಾ ನೀನು ಕರ್ತವ್ಯವನ್ನ ಮಾಡು. ಅದಕ್ಕೆ ಮುಖ್ಯವಾಗಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ? ನಿತ್ಯ ಜೀವನಕ್ಕೂ ಧರ್ಮಕ್ಕೂ ಏನೇನು ಸಂಬಂಧವೇ ಇಲ್ಲ ಅಂತ ಹೇಳುವವರು ಇದ್ದಾರೆ. ನಿತ್ಯ ಜೀವನವೇ ಬೇರೆ, ಧರ್ಮನೇ ಬೇರೆ. ನೀವೊಳ್ಳೆ ಚೆನ್ನಾಗಿ ಹೇಳ್ತೀರಾ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಅಲ್ಲಿ ಶ್ರದ್ಧೆಯಿಂದ ಕೆಲಸವನ್ನ ನಿರ್ವಹಿಸಬೇಕೆಂಬುದು ಪರಮಾತ್ಮನ ಉಪದೇಶ. ಆದ್ರೆ ಇವನೇನ್ ಮಾಡ್ತಾನೆ? ಶ್ರದ್ಧೆಯಿಂದ ಮಾಡೋದಿಲ್ಲ, ತಾನು ಹೇಗ್ ಬೇಕೋ ಹಾಗೆ ವ್ಯರ್ಥವಾದ ರೀತಿಯಲ್ಲಿ ಜೀವನವನ್ನ ನಡೆಸ್ಬಿಟ್ಟ. ಭಯ, ಹೊಟ್ಟೆ ಕಿಚ್ಚು, ಅಸೂಯೆ, ನಷ್ಟ ಇವುಗಳನ್ನೆಲ್ಲ ಮಾಡ್ತಾ 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 ಏನ್ ಮಾಡ್ದ? ಅವನ ಶಕ್ತಿಯನ್ನೆಲ್ಲ ಕಳ್ಕೊಂಡ್ಬಿಟ್ಟ. ಅವನಿಗೆ ಬುದ್ಧಿ ತುಂಬಾ ಚೆನ್ನಾಗಿದೆ, ಚುರುಕ್ತನ ಇದೆ, ಬಹಳ ಚೆನ್ನಾಗಿದೆ. ಆ ಬುದ್ಧಿಯನ್ನ ಅವನು ಸರಿಯಾದ ವ್ಯವಹಾರದಲ್ಲಿ ಎಷ್ಟು ಬೇಕೋ ಅಷ್ಟನ್ನ ಬಳಸ್ಲಿಲ್ಲ. ಅವನೇನ್ ಮಾಡ್ದ? ವ್ಯವಹಾರದಲ್ಲಿ ಅತಿಯಾದ ಬುದ್ಧಿವಂತಿಕೆ ಬಳಸಿ ಅತಿಯಾದ ಇದು ಧನವನ್ನ ಸಂಪಾದನೆ ಮಾಡ್ಬೇಕನ್ನ ಹುಚ್ಚಲ್ಲಿ ಆ ಬುದ್ಧಿಯನ್ನ
ನೇರವಾದ ಸನ್ಮಾರ್ಗದ ರೂಟನ್ನ ಬಿಟ್ಟು ದುರ್ಮಾರ್ಗದ ರೂಟನ್ನ ಹಿಡ್ದದಕ್ಕೇನಾಯ್ತು, ಬುದ್ಧಿಯಿಂದ ಅತಿಯಾದ ಬುದ್ಧಿಯಿಂದ ಅವನು ಯಾವ್ಯಾವ್ದೋ ರೂಟಲ್ಲಿ ದುಡ್ಡನ್ನ ಸಂಪಾದನೆ ಮಾಡ್ಕೊಂಡ. ಆದ್ರೆ ಈ ಸಂಪಾದನೆ ಮಾಡಿದ ದುರ್ಮಾರ್ಗ ಇದೆಯಲ್ಲ, ಈ ವಾಸನೆ ನಿನ್ನನ್ನೇ ಬಿಡುತ್ತೆಯೇ? ಬಿಡೋದಿಲ್ಲ. ಮತ್ತೆ ಬಿದ್ದೆ ಕರ್ಮಕ್ಕೆ, ಮತ್ತೆ ಬಿದ್ದೆ ನರಕಕ್ಕೆ, ಮತ್ತೆ ಈ ಒಂದು ಜನ್ಮವನ್ನ ಆಳ್ತಾ ಹೋಗ್ತೀಯ. ಅದಕ್ಕೋಸ್ಕರ ಯಶಸ್ವಿ ಬಾಳ್ವೆಯನ್ನ ಮಾಡ್ಬೇಕು. ಕರ್ಮ ಕುಶಲತೆ ಇದೆಯಲ್ಲ, ಆ ಬುದ್ಧಿ ಕೊಟ್ಟಿದೆಯಲ್ಲ, ಅದನ್ನ ಹೊರಗಿನ ಪ್ರಪಂಚಕ್ಕೆ, ವ್ಯವಹಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಮಿತವಾಗಿ ಬಳಸು. ಧರ್ಮದ ಜೀವನವನ್ನ ನಡೆಸು. ನಿತ್ಯ ಜೀವನಕ್ಕೂ ಧರ್ಮಕ್ಕೂ ಪೂರ್ಣ ಸಂಬಂಧವಿಲ್ಲ ಅಂತ ನಿನ್ನ ಅವಿವೇಕದಿಂದ, ಅಜ್ಞಾನದಿಂದ ಹೇಳ್ಬೇಡ. ಧರ್ಮದಿಂದ ಯಾರು ನಡೆದುಕೊಳ್ತಾನೋ ಅರ್ಥ ಕಾಮ, ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಹೇಳ್ತೀವಿ. ಈ ಭಕ್ತಿ ಬುಕ್ಕಿಂಗ್ ಕೌಂಟರ್ ಅಂದ್ರೆ ಅದೇ. ಆ ಧರ್ಮ ಮಾರ್ಗದಲ್ಲಿ ಅರ್ಥ ಅಂದ್ರೆ ಹಣ, ಕಾಮ ಅಂದ್ರೆ ಆಸೆ. ಇವೆರಡನ್ನು ಸಹ ಧರ್ಮ ಮಾರ್ಗದಲ್ಲಿ ಸರಿಯಾದ ರೀತಿ ನೀನ್ ನಡೆಸ್ಕೊಂಡು ಬದುಕಿದ್ದೇ ಆದ್ರೆ ನಿನಗೆ ಮೋಕ್ಷದ ದಾರಿ ಕಾಣತ್ತೆ. ಇಲ್ಲ ಅಂದ್ರೆ ಮತ್ತೆ ಮತ್ತೆ ಇಲ್ಲೇ ಹುಡ್ತೀಯ, ಮತ್ತೆ ಇದೇ ಜೀವನವನ್ನ ನಡೆಸ್ತಾ ಇರ್ತೀಯ. ಅದಕ್ಕೋಸ್ಕರ ಒಂದು ವೇಳೆ ಇದನ್ನ ಬೇರ್ಪಡಿಸ್ಬೇಕು ಅಂತಂದ್ರೆ ನಮ್ಮ ಶರೀರದಲ್ಲಿ ಇರ್ತಕ್ಕಂಥದ್ದನ್ನ ಯೋಚನೆ ಮಾಡು. ರುಂಡಕ್ಕೂ ಮುಂಡಕ್ಕೂ ಇರುವ ಅನ್ಯೋನ್ಯತೆ ಸಂಬಂಧ ಇವೆರಡು ಜೀವನದಲ್ಲಿ ಸೇರಿರ್ಲೇಬೇಕಲ್ವೇ? ಇದಿಲ್ಲ ಅಂತಂದ್ರೆ ದ್ವಂದ್ವ ಉಂಟಾಗುತ್ತದೆ. ಇದನ್ನ ಹೇಗೆ ಮಾಡೋದು? ಅದಕ್ಕೆ ಚೆನ್ನಾಗಿ ಅರ್ಥ ಮಾಡ್ಕೋ. ನಾಟಕದಲ್ಲಿ ರಾಜನ ಪಾತ್ರ ವಹಿಸ್ತೆ ಅಲ್ವಾ? ವ್ಯಕ್ತಿ ತನ್ನ ವ್ಯಾವಹಾರಿಕ ಜೀವನದಲ್ಲಿ ಹೆಂಡತಿ, ಮಕ್ಕಳು ಎಲ್ರೂ ಇದ್ದಾರೆ, ಬಂಧನ ಇದೆ. ಇದನ್ನ ಯಾರು ಮರೆಯೋದಕ್ ಸಾಧ್ಯವಿಲ್ಲ. ಹಾಗೆ ಮರೆತು ನಾಟಕ ಮುಗಿದ ಮೇಲೂ ಅವನು ರಾಜನಂತೆ ವರ್ತಿಸ್ಬಿಟ್ರೆ ಅವನನ್ನ ಏನಂತ ಕರೀತಾರೆ? ಹುಚ್ಚ ಅಂತ ಕರೀತಾರೆ. ನಾನು ರಾಜನ ಅರಮನೆತನದಲ್ಲಿ ಹೆಂಡತಿ ಮಕ್ಕಳ ಜೊತೆ ಇಲ್ಲ ಹೇಗೆ ರಾಜ್ಯಭಾರವನ್ನ ಮಾಡಿದ ನಾಟಕವನ್ನ ಮಾಡಿದ್ನೋ, ಅವನು ಮನೆಗ್ ಬಂದ ಮೇಲೂ ಸಹ ಅದೇ ನಾಟಕವನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ರೆ ಅವನನ್ನೇನಂತಾರೆ? ಹುಚ್ಚ ಅಂತಾರ ತಾನೆ. ಅದೇ ರೀತಿ ನಮ್ಮ ಜೀವನದಲ್ಲೂ ಸಹ ನಾವು ಹುಚ್ಚರಾಗ್ಬಿಡ್ತೀವಿ. ಅದಕ್ಕೆ ಸ್ವರೂಪವಾದ ಜ್ಞಾನವನ್ನ ನೀನು ಪಡ್ಕೋಬೇಕು ಸರಿಯಾದ ರೀತಿ. ಅದಕ್ಕೆ ಅಭ್ಯಾಸವೇ ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು. ಅದಕ್ಕೆ ಆ ಒಂದು ಪರಮಾತ್ಮನ ಅಭ್ಯಾಸ ಯೋಗವನ್ನ ಮನಸ್ಸನ್ನ ಸ್ಥಿರಗೊಳಿಸು. ಆತ್ಮನ ಚಿಂತನೆಯನ್ನ ಮಾಡು. ಪರಮಾತ್ಮನೇ ಪಡೆಯುವನು. ಅಭ್ಯಾಸ ಯೋಗ ಯುಕ್ತೇನ ಚೇತಸ ನಾಣ್ಯಗಾಮಿನ. ಆಗ ಮಾತ್ರ ನೋಡು ನೀನು ಸಾಧ್ಯವಾಗುತ್ತದೆ. ಹೇಗೆ? ಅಂತ್ಯಕಾಲದಲ್ಲಿ ಶರೀರ ಬಿಡುವ ಸಮಯ ಅಂತ ಅರ್ಥ ಆಯ್ತು. ಅಹಂಕಾರದ ನಾಶವೂ ಅಂತ್ಯಕಾಲವೇ, ಹೌದಲ್ವೇ? ಇದು ಎಲ್ಲಿ ನಾಶವಾಗುತ್ತೆ? ಕೇವಲ ನಿನ್ನ ಧ್ಯಾನದ ಸ್ಥಿತಿಯಲ್ಲಿ ಮಾತ್ರ ಸಾಧ್ಯ. ಅದಕ್ಕೆ ಧ್ಯಾನದ ಅವಸ್ಥೆಯಲ್ಲಿ ಅಹಂಕಾರ ನಾಶವಾಗಿ, ಧ್ಯಾನದಲ್ಲಿ ಏಕಾಗ್ರ ಚಿತ್ತನಾಗಿ, ನಿನ್ನ ಚಿತ್ತ ಶುದ್ಧಿಯಾಗಿ, ಮನಸ್ಸು ಪ್ರಶಾಂತವಾಗಿ, ನಿನಗೆ ಆತ್ಮತೃಪ್ತಿ ಸಿಕ್ತಲ್ಲ, ಒಂದು ಆನಂದಾನದು ದೊರೆತಲ್ಲ. ಈ ಸಮಯ ಧ್ಯಾನದಲ್ಲಿ ಕುಳಿತಷ್ಟು ಸಮಯ ನಾನು, ನನ್ನದು, ನನ್ನಿಂದ ಎಂಬ ಅಹಂಕಾರ ಹೋಗಿತ್ತಲ್ಲ, ಇಂಥವುದನ್ನ ನೀನು ನಿಜವಾಗಿಯೂ ಎಚ್ಚರವಾದ ಮೇಲೂ ಸಹ ಅದನ್ನ ಅರಿವಿಗೆ ತಂದುಕೊಂಡು ನೀನು ಅಜೀವನ್ ಮುಕ್ತನಾಗಿ ಬಾಳಿದ್ರೆ ನೋಡು, ಪ್ರಪಂಚದಲ್ಲಿ ತುಂಬಾ ಚೆನ್ನಾಗಿ ಒಳ್ಳೆ ಜೀವನವನ್ನ ನಡೆಸ್ತೀಯ. ಅದಕ್ಕೆ ಹೇಳ್ತಾ ಇದ್ದಾರೆ, ಅಭ್ಯಾಸದ ಮೂಲಕ ಆತ್ಮನನ್ನ ನಿಲ್ಲಿಸಿಕೊಳ್ಳುವುದರಿಂದ ಬುದ್ಧಿಯು ಕೂಡ ಎಲ್ಲಿ ನಿಲ್ಲತ್ತೆ? ಆತ್ಮದಲ್ಲೇ ನಿಂತುಕೊಳ್ತದೆ. ಅದಕ್ಕೋಸ್ಕರ ನಾವು ಯಾವ ಪುರುಷನ ಬಗ್ಗೆ ಚಿಂತನೆ ಮಾಡ್ಬೇಕೋ ಆ ಪುರುಷ ಸ್ವರೂಪ ಏನು ಅನ್ನೋದನ್ನ ಮತ್ತೆ ಮುಂದಕ್ಕೆ ಹೇಳ್ತಾ ಇದ್ದಾನೆ. ಇಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಂದ್ರೆ, ಕವಿಂ ಪುರಾಣ ಮನುಷ್ಯ ಸಿತಾರ ಅಣೋರಣೀಯಾಂಸ ಮನಸ್ಮರೇತ್ಯ ಸರ್ವಸ್ಯ ಧಾತಾರ ಅಚಿಂತ್ಯ ರೂಪಂ ಆದಿತ್ಯ ವರ್ಣಂ ತಮಸ ಪರಸ್ತಾತ್. ಇಲ್ಲಿ ಏನ್ ಮಾಡ್ದ? ಎಷ್ಟು ಜನ ಇದ್ದಾರೆ ನೋಡಿ, ಹೇಳ್ತಾ ಇದ್ದಾರೆ. ಕವಿ ಅಂದ್ರೆ ಯಾರು? ಸರ್ವಜ್ಞ ಏನ್ ಮಾಡ್ತಾನೆ? ತಾನು ಎಲ್ಲವನ್ನ ತಿಳ್ಕೊಂಡಿದ್ದನ್ನ ತಾನು ಸರ್ವಜ್ಞನ ವಚನಗಳ ಮುಖಾಂತರ, ಸರ್ವಜ್ಞನ ಪದಗಳ ಮುಖಾಂತರ ನಮ್ಗೆ ಎಲ್ಲವನ್ನ ತಿಳಿಸ್ಕೊಡ್ತಾನೆ. ಕವಿ ಅಂತವನನ್ನ ನಾವು ಕವಿ, ಸರ್ವಜ್ಞ ಅಂತ ಕರಿತೀವಿ. ಆ ಸರ್ವಜ್ಞನ ರೀತಿ ನಾನು ಆಗ್ಬೇಕು. ಆ ಪುರಾಣ ಪುರುಷ ಏನ್ ಮಾಡ್ತಾನೆ? ಹಿಂದೆ ಏನೋ ಪುರಾಣ ಹೇಳಿದ್ರಪ್ಪ, ಅದು ನಮ್ಗೇನ್ ಗೊತ್ತು, ಇವಾಗ ನಮ್ಗ ಅದು ಗೊತ್ತಿಲ್ಲ ಅಂತ ಹೇಳ್ತೀವಿ. ಉದಾಹರಣೆ ಹೇಳ್ಬೇಕು ಅಂದ್ರೆ, ಹಿಂದಿನ ಕಾಲದಲ್ಲಿ ಮನೆಗೆ ಯಾರೇ ಬಂದ್ರು ಸಹ ಆಚೆ ತಲ್ಬಾಗ್ಲಲ್ಲೇ ನೀರು ಕೊಡೋರು, ಒಂದು ಚೊಂಬು ನೀರು ಕೊಟ್ಟು ಕೈ ಕಾಲವನ್ನ ತೊಳ್ಕೊಂಡು ಒಳಕ್ಕೆ ಬರ್ತಾ ಇದ್ರು. ಯಾಕೆ? ಇದು ಎಷ್ಟು ಅರ್ಥ ಇದೆ ಅಂತಂದ್ರೆ, ನಮ್ಮಲ್ಲಿರ್ತಕ್ಕಂತ ಹೊರಗಡೆ ಹೋಗಿ ಬಂದಿರತಕ್ಕಂತಹ ವಾತಾವರಣದಲ್ಲಿ ಕ್ರಿಮಿ ಕೀಟಗಳು ನಮ್ಮ ದೇಹದ ಮೇಲೆ ಏನೇ ಮುತ್ಕೊಂಡಿದ್ರು ಅದು ಎಲ್ಲ ನಾಶವಾಗುತ್ತೆ. ಜೊತೆಗೆ ನನ್ನ ಮನಸ್ಸು
ರಾಕ್ಷಸತನದಲ್ಲಿತ್ತು, ಕೆಟ್ಟತನದಲ್ಲಿತ್ತು, ಯಾವ ಕೆಲಸವನ್ನು ಹೊಲ್ಸ್ ಕೆಲಸ ಒಳ್ಳೆ ಕೆಲಸ ಏನ್ ಮಾಡ್ ಬಂದಿತ್ತು ಗೊತ್ತಿಲ್ಲ. ಅದೆಲ್ಲವೂ ಸಹ ಆ ಪಾದಗಳಿಗೆ ನೀರು ಬಿದ್ದ ತಕ್ಷಣ ನನ್ನ ಮನಸ್ಸು ಪ್ರಶಾಂತವಾಗ್ಬಿಡ್ತು, ಶಾಂತವಾಗ್ಬಿಡ್ತು. ಆವಾಗ ಅವನು ಒಳ್ಳೆ ಮನಸ್ಸಿನಿಂದ ಒಳಕ್ಕೆ ಕಾಲಿಟ್ಟು ಬರ್ತಾನೆ. ಆವಾಗ ಸಂಸಾರ ಹೇಗಿರ್ತದೆ? ಆನಂದವಾಗಿರ್ತದೆ. ಇದನ್ನ ಹಿಂದಿನ ಕಾಲದಲ್ಲಿ ಮಾಡಿದ್ರು. ಪುರಾಣ ಮನುಷ್ಯ ಸೀತಾರಾಮ್ ಪುರಾಣ ಹೇಳ್ತಾ ಇದೆ, ಹಿಂದಿನ ಕಾಲದಲ್ಲಿ ಮಾಡಿರ್ತಕ್ಕಂಥ ಪ್ರತಿಯೊಂದು ಸಹ ಅರ್ಥಪೂರ್ಣವಾಗಿ ಇರತಕ್ಕಂಥದ್ದು. ಪೂಜೆ ಇರ್ಬೋದು, ರಥ ಇರ್ಬೋದು, ವೈದಿಕ ಮಾಡುವ ವಿಧಾನ ಇರ್ಬೋದು, ಎಲ್ಲವನ್ನು ಸಹ ಆ ಪುರಾಣದಲ್ಲಿ ಹೇಳಿದ್ದಾನೆ. ಆ ಪುರಾಣ ಪುರುಷನನ್ನ ನಾವು ಮನುಷ್ಯ ಸೀತಾರಾಮ್ ತಿಳ್ಕೊಳ್ಳೇಬೇಕು. ಸರ್ವನಿಯಾಮಕ ಯಾರು? ಸರ್ವನಿಯಾಮಕ, ನಮ್ಮೆಲ್ಲರನ್ನು ಕಾಯುವಂತಹ ಪರಮಾತ್ಮ. ಇವನು ಏನ್ ಮಾಡ್ತಾ ಇದ್ದಾನೆ? ನಮ್ಮನ್ನೆಲ್ಲ ಕಾಯ್ತಕ್ಕಂಥ ಪರಮಾತ್ಮ. ಅವನ್ಗೇನ್ ಕೆಲ್ಸ? ಅವನ್ ಆರಾಮಾಗಿ ಸುಮ್ಮನೆ ಕೂತ್ಕೊಂಡಿದ್ದಾನೆ. ನಮ್ ಕಷ್ಟ ನಮ್ಗೆ, ನಮ್ಗೆ ಅವ್ನಿಗೇನ್ ಗೊತ್ತು? ನೋಡಿ, ಅವ್ನ್ ಕೈ ಕಟ್ಕೊಂಡು ಆರಾಮಾಗಿ ಕೂತಿದ್ದೀನಿ ಅಂತ ಹೇಳ್ತೀವಿ. ಅವ್ನ್ ಕೂತಿದಾನ? ಅವನು ನಿಯಾಮಕ, ಎಲ್ಲವನ್ನೂ ನಿರ್ವಹಿಸ್ತಾ ಇದ್ದಾನೆ. ಇಡೀ ದೇಹದ ಒಳಗೆ ಶರೀರ ತಂದೆ ತಾಯಿ ಕೊಟ್ರು, ಯೋನಿಗಳ ಮುಖಾಂತರ ಈ ಶರೀರ ಉಂಟಾಯ್ತು. ಆದ್ರೆ ಈ ಶರೀರದ ಒಳಗೆ ನಡೀತಕ್ಕಂತಹ ಪ್ರತಿಯೊಂದು ಕ್ರಿಯೆಗೂ ಚೈತನ್ಯ ಕಾರಣಕರ್ತನು ಅವನೇ ಆಗಿರ್ತಕ್ಕಂಥನು ಸರ್ವನಿಯಾಮಕ ಪರಮಾತ್ಮ. ಅವನಿಲ್ದಲೇ ಇದ್ರೆ ನಮ್ಮ ದೇಹದ ಒಳಗೆ ಯಾವ ಕೆಲಸವಾಗುದಿಲ್ಲ. ಈ ದೇಹವಿದ್ದರೂ ಜಡವಿದ್ದ ಹಾಗೆ. ಆ ಜಡಕ್ಕೆ ಚೈತನ್ಯ ಬಂದ್ರೆ ಆವಾಗ ದೇಹಕ್ಕೆ ಜೀವ ಬಂತು. ಇದನ್ನ ನಾನು ಯೋಚನೆ ಮಾಡ್ಬಹುದಲ್ವಾ? ನಾನ್ ಮನೆ ಕುಂತಾಗ ಅಪ್ಪ ಇಷ್ಟೆಲ್ಲ ನೋಡು, ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಆಗ್ತದೆ, 72,000 ನರನಾಡಿಗಳಿಗೆ ಎಲ್ಲದಕ್ಕೂ ಆಹಾರ ಉತ್ಪತ್ತಿ ಮಾಡಿ, ಬ್ಲಡ್ ಸರ್ಕ್ಯುಲೇಷನ್ ಮಾಡಿ, ಆಯಾ ಕ್ರಿಯೆಗೆ ಈಗ ಆಹಾರವನ್ನ ತಗೊಂತೀವಿ, ಆಹಾರ ಮನಸ್ಸಾಗ್ತದೆ, ರಕ್ತ ಆಗುತ್ತದೆ, ಇನ್ನೊಂದು ಮಲಮೂತ್ರದಲ್ಲಿ ನಾವು ತಿಂದ ಆಹಾರ 3 ಭಾಗ ಆಗಿ ಹೋಗುತ್ತೆ. ಹೇಗೆ ಕೆಟ್ಟದನ್ನೆಲ್ಲ ಹೊರಗಾಗ್ತಾ ಇದ್ದಾನೆ, ಶುದ್ಧವಾದದನ್ನ ಹೇಗೆ ಒಳಗಿರಿಸ್ತಾ ಇದ್ದಾನೆ. ಈ ಒಂದು ಕಣ್ಣಿಗೆ ಒಳಗೆ ದೃಷ್ಟಿಯವನ್ನ ಹೇಗೆ ಚೈತನ್ಯ ಕೊಡ್ತಾ ಇದ್ದಾನೆ. ಕಿವಿ ಒಳಗೆ ಎಲ್ಲವನ್ನ ಕೇಳಿಸ್ಕೋದಕ್ಕೆ ಹೆಂಗ್ ಶಕ್ತಿ ಚೈತನ್ಯ ಕೊಡ್ತಾ ಇದ್ದಾನೆ. ಮಾತಾಡೋದಕ್ಕೆ ವಾಕ್ ಶಕ್ತಿ ಹೇಗ್ ಕೊಡ್ತಾ ಇದ್ದಾನೆ. ತಿನ್ನೋದಕ್ಕೆ ಈ ಹಲ್ಲು ನಾಲಿಗೆ ಎಲ್ಲವೂ ಸ್ಪಂದಿಸಿ ಹೇಗೆ ತಿನ್ನೋದಕ್ಕೆ ಇದ್ ಮಾಡ್ತಾ ಇದ್ದಾನೆ. ತಿಂದ ಆಹಾರವು ಹೇಗೆ ಡೈಜೆಷನ್ ಆಗ್ತಾ ಇದೆ. ಕುತ್ಕೊಂಡು ಯೋಚನೆ ಮಾಡಿ ನೋಡಿ. ನಾವ್ ಸುಮ್ನೆ ಕುಂತ್ಕೊಂಡು ಯೋಚನೆ ಮಾಡ್ಬಿಟ್ರೆ ನಮಗ್ ಪೂರ್ಣ ಅರ್ಥ ಆಗೋಗುತ್ತದೆ. ಸರ್ವ ನಿಯಾಮಕ ಅವನೇ ಭಗವಂತ